ಆಕ್ಚುಲಿ ನಾನು ಇದನ್ನ ರೀಸ್ಟೋರ್ ಮಾಡಬೇಕು ಅಂತಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನಿಮಗೂ ರೀಸ್ಟೋರ್ ಮಾಡಿದ ಕಂಪ್ಲೀಟ್ ವಿಡಿಯೋ ಯಾವ್ಯಾವ ಥರ ರೀಸ್ಟೋರ್ ಮಾಡಿದ್ವಿ, ಏನೇನು ರೀಸ್ಟೋರ್ ಮಾಡಿದ್ವಿ ಅನ್ನೋದು ಕಂಪ್ಲೀಟ್ ವ್ಲಾಗ್ ಬರ್ತದೆ. 26 ವರ್ಷದ ಹಳೆಯ ಗಾಡಿ, ಇನ್ನೂ ತುಂಬಾ ಇದಾವೆ. ಬಟ್ ಈ ಸೆಗ್ಮೆಂಟ್ ಅಲ್ಲಿ ಈ ಗಾಡಿಗಳು ಕಾಣಿಸ್ಕೊಳ್ಳೋದು ಒಂದ್ ಸ್ವಲ್ಪ ಕಮ್ಮಿ ಆಗ್ತಿದೆ ಈಗೀಗ. ಏನಕ್ಕೆ ಅಂತ ಹೇಳಿದ್ರೆ, ಆಗ ಜಸ್ಟ್ ಓಡಾಡಕ್ಕೆ ಅಂತ ಮಾತ್ರ ಗಾಡಿ ತಗೋತಾ ಇದ್ರು. ಬಟ್ ಇವಾಗ ಒಂದ್ರಿಂದ ಒಂದ್ ಜಾಗಕ್ಕೆ ಹೋಗೋದಕ್ಕೆ ಅಂತ ಮಾತ್ರ ಗಾಡಿಗಳು ತಗೋತಾ ಇದ್ರು. ಬಟ್ ಈಗಿನ ರೈಟ್ ನಾವು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನೋಡೋದಕ್ಕೆ ಲುಕ್ ಆಗಿರ್ಬೇಕು, ಮತ್ತೆ ಗಾಡಿ ಸ್ಪೀಡಾಗಿ ಹೋಗ್ಬೇಕು, ಜೊತೆಗೆ ಅದರಲ್ಲಿ ರೈಡಿಂಗ್ ಮೋಡ್ಸ್ ಇರಬೇಕು, ABS ಇರಬೇಕು, ಕ್ವಿಕ್ ಶಿಫ್ಟರ್ ಇದೆಯಾ ಅಂತ ಕೇಳ್ತಾರೆ, ಇಷ್ಟೆಲ್ಲಾ ಕೇಳ್ತಾರೆ. ಗಾಡಿ ಕಂಫರ್ಟ್ ಇದೆಯಾ ಅಂತ ನೋಡ್ತಾರೆ ಹೋಗೋದಕ್ಕೆ. ಆಗ ಏನ್ ನೋಡ್ತಿದ್ರು, ಗಾಡಿಲಿ ಎಷ್ಟು ಗೇರು, ಎಷ್ಟು ಮೈಲೇಜ್ ಕೊಡ್ತದೆ ಅಂತ ಕೇಳ್ತಿದ್ರು ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಇವಾಗ ಮೈಲೇಜ್ ಬಗ್ಗೆ ಲೆಕ್ಕನೇ ಇಲ್ಲ. ಆಗಲ್ಲ ಮೈಲೇಜ್ ಬಗ್ಗೆ ಕಿಂಗ್ ಯಾವ್ದಿದೆ, ಕಿಂಗ್ ಯಾವ್ದು ಅಂತ. ಸೊ ಇವಾಗ್ಲೂ ಈಗಿನ ಸಿಚುವೇಶನ್ ಅಲ್ಲೂ ಹತ್ತತ್ರ ಈ ಗಾಡಿ ಮೇ ಬಿ 1.5 2 ಲಕ್ಷವರೆಗೂ ಓಡಿರ್ಬಹುದು ಈ ಗಾಡಿ. 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ ಹತ್ತತ್ರ ಒಂದು ಮಿನಿಮಮ್ 60 ರಿಂದ 65 ಮೈಲೇಜ್ ಕೊಡ್ತದೆ. ಮುಂಚೆ ಇನ್ನೂ ಜಾಸ್ತಿ ಕೊಡ್ತಾ ಇತ್ತು ಬಿಡಿ. ಇವಾಗ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಮಾಡಿರೋದ್ರಿಂದ ಸೊ ಈ ವೆಹಿಕಲ್ ಇವಾಗ್ಲೂ ವಿತೌಟ್ ಮೇಂಟೆನೆನ್ಸ್, ಜಸ್ಟ್ ಇದ್ರಲ್ಲಿ ಮೇಂಟೈನ್ ಮಾಡ್ತಿರೋದು ನಾವು ಒಂದೇ ಕೆಲಸ, ಚೈನ್ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಕರೆಕ್ಟಾಗಿ ಆಯಿಲ್ ಚೇಂಜ್ ಮಾಡೋದು. ಅವತ್ತಿಂದ ಇವತ್ತಿನವರೆಗೂ ಅಷ್ಟೇನೆ ಮಾಡಿರೋದು ನಾವು. ಸೊ ಇದಿಷ್ಟನ್ನ ರೆಗ್ಯುಲರ್ ಆಗಿ ಮಾಡ್ಕೊಂಡು ಹೋಗ್ತಾ ಇರೋದು. ಎಂತ ಹಳ್ಳಕ್ ಬಿಟ್ರು ಗಾಡಿ ಏನು ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಎಷ್ಟು ಸಖತ್ತಾಗೈತೆ ಗಾಡಿ ಕುತ್ಕೊಂಡು ಓಡಿಸೋದಕ್ಕೆ, ತುಂಬಾ ಕಂಫರ್ಟಬಲ್ ಆಗೈತೆ ಗಾಡಿ ಕುತ್ಕೊಂಡು ಓಡಿಸೋದಕ್ಕೆ. ಗಾಡಿನ ಒಂದೂವರೆ ಹತ್ತತ್ರ 20 ವರ್ಷ, 2000 ತಗೊಂಡಾಗಿಂದ ಟಿಲ್ 2023 ವರ್ಗೂ ನಮ್ಮಪ್ಪ ಈ ಗಾಡಿ ಓಡಿಸೈತೆ. ಅಂದ್ರೆ ಹತ್ತತ್ರ 23 ವರ್ಷ ನಮ್ಮಪ್ಪ ಈ ಗಾಡಿನ ಓಡಿಸಿರೋದು. ನನ್ನ ಲೈಫಲ್ಲಿ ನಾನು ಮೊದಲನೇ ಗೇರ್ ಗಾಡಿ ಅಂತ ಹತ್ತಿರೋದು ಇದೇ ಗಾಡಿ. ಇದ್ರಲ್ಲಿ ಕಲ್ತಿದ್ದೀನಿ, ಬಿದ್ದಿದ್ದೀನಿ. ಫಸ್ಟ್ ಬಿದ್ದಿದ್ದು ಇದೇ ಗಾಡೀಲಿ, ಫಸ್ಟ್ ಗಾಡಿ ಓಡಿಸಿದ್ದು ಇದೇ ಗಾಡಿನ. ಇದೆಲ್ಲ ಕನೆಕ್ಷನ್. ಅದಕ್ಕೆ ಈ ಗಾಡಿನ ಇವಾಗ್ಲೂ ಮಾರದಂತೆ ಇಟ್ಕೊಂಡಿದ್ದೀನಿ. ಹೊಸ ಗಾಡಿ ಡೆಲಿವರಿ ತಗೊಂಡಾಗ ಯಾವ ತರ ಇರುತ್ತೆ ಆ ತರ ಮತ್ತೆ ರೀಸ್ಟೋರ್ ಮಾಡ್ಬೇಕು ಅಂತಿದ್ದೀನಿ. ಆದ್ರೆ ನಿಮ್ ಸಪೋರ್ಟ್ ಬೇಕು ರೀಸ್ಟೋರ್ ಮಾಡೋದಕ್ಕೆ. ಎಷ್ಟೋ ಸ್ಪೀಡಾಗಿ ಹೋಗ್ಬಿಟ್ಟಿದ್ದೀನಿ, ಎಲ್ಲೆಲ್ಲೋ ಹೋಗ್ಬಿಟ್ಟಿದೀವಿ ಮಾತ್ರ ಈ ಗಾಡೀಲಿ. ಅದೆಷ್ಟು ಸಲ ಅದೆಷ್ಟು ಗದ್ದೆ ಒಳಗಡೆ ಓಡಾಡಿದೀವೋ, ಏನೇನ್ ಮಾಡಿದೀವೋ ಈ ಗಾಡಿ ಲೆಕ್ಕನೇ ಇಲ್ಲ. ಅದೇನೊಂದು 2015 ಆಕ್ಸಿಡೆಂಟ್ ಆಗತ್ತೆ ನೈಟು. ಕಂಪ್ಲೀಟ್ ಈ ಪಾರ್ಟ್ ಏನೈತೆ ಪಾರ್ಟೇ ಇರಲ್ಲ. ನನ್ನ ಜಾಗದಲ್ಲಿ ಬೇರೆ ಯಾರು ಬಂದು ಬಿದ್ದಿದ್ರೆ 100% ಇಷ್ಟೊತ್ತಿಗೆ ಹೋಗ್ಬಿಟ್ಟಿರೋರು. ಗಾಡಿ ಆ ಥರ ಕಾಪಾಡೈತೆ. ಆಗಿನ ಟೈಮಲ್ಲಿ ABS ಅನ್ನೋದು ಇರಲಿಲ್ಲ, ಆಮೇಲೆ ಟ್ರಾಕ್ಷನ್ ಕಂಟ್ರೋಲ್ ಇರಲಿಲ್ಲ, ಕ್ವಿಕ್ ಶಿಫ್ಟರ್ ಇರಲಿಲ್ಲ, ಏನಂದ್ರೆ ಏನೂ ಇಲ್ಲ. ಜಸ್ಟ್ ನಿಮ್ಗೆ ಏನು ಸಿಗ್ತಾ ಇತ್ತು, 2 ಡ್ರಮ್ ಬ್ರೇಕು, 4 ಗೇರ್ ಇರೋದು, 4 ಗೇರು ಗಾಡೀಲಿ. ಸೊ ಇಷ್ಟೇ ಗಾಡಿಗೆ ಪೆಟ್ರೋಲ್ ಹಾಕೋ ಓಡಾಡು. ಆದ್ರೂ ಈಗಿನ ಗಾಡಿಗಳಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಸಿಗುತ್ತೆ, ABS ಸಿಗುತ್ತೆ, ಪವರ್ ಜಾಸ್ತಿ. ನಮ್ಗೆ ಯಾವ್ಯಾವ ತರ ಪವರ್ ಬೇಕು ಎಲ್ಲಾ ತರ ಪವರ್ ಸಿಗ್ತದೆ. ರೈಡಿಂಗ್ ಮೋಡ್ಸು ಇದೆಲ್ಲ ಮುಂಚೆ ಇರ್ಲಿಲ್ಲ, ಬಟ್ ಇವಾಗ ಇದೆಲ್ಲ ಸಿಗುತ್ತೆ. ಆದ್ರೆ ಈ ಹಳೆಯ ಗಾಡಿಗಳಲ್ಲಿ ಕೂತ್ಕೊಂಡು ಓಡಾಡೋ ಮಜಾ ಆಯ್ತಲ್ಲ ಗುರು, ಅಲ್ಟಿಮೇಟ್ ಮಜಾ ಬರ್ತದೆ. 1000 cc ಅಷ್ಟೇನೆ ಆಟಿಲ್ 2017 ವರ್ಗೂ ಇರೋ ಗಾಡಿ, ಅಷ್ಟು 2017 BS3 BS4 ಗಾಡಿ, BS3 ಗಾಡಿವರೆಗೂ 1000 cc ಗಾಡಿಲೂ ಅದೇ ಮಜಾ, 100 cc ಗಾಡಿ ಓಡಿಸೋದ್ರಲ್ಲೂ ಅದೇ ಮಜಾ. ಅದೇ ಈಗಿನ ವೆಹಿಕಲ್ ಅಲ್ಲಿ ಒಂದ್ 50,000 ಓಡ್ಸಂಗಿಲ್ಲ, ಏನೂ ಇಲ್ಲ, ಎಲ್ಲಾನು ಸಿಗುತ್ತೆ. 50,000 ಓಡ್ಸೋದೇ ತಡ, ಗಾಡಿ ಆಲ್ರೆಡಿ ಬೋರ್ಗ್ ಬಂದಿರ್ತದೆ. ಆ ತರ ಒಂಥರ ಏನೋ ಕಳ್ಕೊಂಡಂಗೆ ಫೀಲ್ ಆಗೋಯ್ತದೆ ಗಾಡಿಗಳಲ್ಲಿ. ಇದು ಆಕ್ಚುಲಿ ಹೀರೋ ಹೋಂಡಾ 2 ಮರ್ಜ್ ಆಗಿ ಮಾಡ್ತಿದ್ದು
ಹೀರೋ ಹೋಂಡಾ CD100 ಡಿಲೆಕ್ಸ್ ಅಂತೇಳಿ ಈ ಮಾಡಲ್ಲು. ಸೊ ಈ ಮಾಡಲಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಒಂಥರ ಕಂಫರ್ಟ್. ಡಿಲೆಕ್ಸ್ ಅಂತ ಹೇಳಿದ್ರೆ ಕಂಫರ್ಟ್, ಓಕೆನಾ. ಸೊ ನೋಡೋದಕ್ಕೆ ನಿಮಗೆ ವೆಹಿಕಲ್ ಈ ತರ ಇದೆ. ಸೊ ಹಿಂದೆ ಮುಂದೆ ಎರಡೂ ನಿಮಗೆ ಡ್ರಮ್ ಬ್ರೇಕ್ ಇತ್ತು ಆಗ. ಸೊ ಇನ್ನು ಇಂಜಿನ್ಗೆ ಬರೋದಾದ್ರೆ ನಿಮಗೆ 99cc ಇಂಜಿನ್ ಬರ್ತಿತ್ತು, ಜೊತೆಗೆ 4 ಸ್ಪೀಡ್ ಗೇರ್ ಬಾಕ್ಸು, 4 ಸ್ಟ್ರೋಕ್ ಇಂಜಿನ್ ಇದು, ಓಕೆನಾ. ಸೊ ಒಂಥರ ಎಲ್ಲರ ಮನೆಯ ಹೈಲೈಟ್ ವೆಹಿಕಲ್ ಆಗಿನ ಟೈಮಲ್ಲಿ. ಹೈಲೈಟ್ ವೆಹಿಕಲ್ ಏನಿಲ್ಲ ಈ ಗಾಡೀಲಿ, ಒಂದು ಟ್ಯಾಂಕು, ಒಂದು 2 ಸೈಡ್ ಶೀಲ್ಡು, ಇನ್ನೇನು ಇಲ್ಲ ಈ ಗಾಡೀಲಿ. ಹೆಡ್ಲೈಟು ಇದು ಅಷ್ಟೇನೆ, ಡ್ರಮ್ ಬ್ರೇಕು. ಸೊ ಹಿಂದೆ ಮುಂದೆ ಎರಡುವೆ. ಸೊ ಇನ್ನು ಟೈರಿಗೆ ಬರೋದಾದ್ರೆ ನಿಮ್ಗೆ 18 ಇಂಚ್ ರಿಮ್ಸ್ ಬರ್ತದೆ. ಬ್ಯಾಕು ನಿಮ್ಗೆ 17 ಇಂಚು ಸ್ಪೋಕ್ಸ್ ರಿಮ್ ಬರ್ತದೆ. ಸೊ ಇಲ್ಲಿವರೆಗೂ ಒಂದು ಚೈನ್ಸ್ ಪಾಕೆಟ್ ಒಂದು 3-4 ಸಲ ಚೈನ್ಸ್ ಪಾಕೆಟ್ ಚೇಂಜ್ ಮಾಡಿರ್ಬೋದು ಅಷ್ಟೇನೆ. ಸೊ ಇದು ಸರ್ವಿಸ್ ಕಾಸ್ಟ್ ಬಂತು ಅಂತ ಹೇಳಿದ್ರೆ ನಿಮ್ಗೆ ಒಂದು 1,500-2,000 ರೂಪಾಯಿ ಮುಗ್ದಾಯ್ತು ಸರ್ವಿಸು. ಸೊ ನನ್ನ ಗಾಡೀಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಈ ಸೀಟು ಒಂಥರ ನಿಮ್ಗೆ ಒಳ್ಳೆ ಕುಸನ್ ತರ ಇರುತ್ತೆ. DC ವೋಲ್ಟ್ಸ್ ಬರುತ್ತೆ ಎಲ್ಲ ವೆಹಿಕಲ್ ಅಲ್ಲೂ. DC ವೋಲ್ಟ್ಸ್ ಬರುತ್ತೆ, ಡೈರೆಕ್ಟ್ ಕರೆಂಟ್ ಬರುತ್ತೆ. ಈಗ ಬ್ಯಾಟ್ರಿಯಿಂದ ಡೈರೆಕ್ಟ್ ಆಗಿ ಹೆಡ್ಲೈಟ್ ಕನೆಕ್ಟ್ ಆಗಿರುತ್ತೆ, ಎಲ್ಲೆಲ್ಲಿಗೆ ಬೇಕೋ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುತ್ತೆ. ಬಟ್ ಈ ವೆಹಿಕಲ್ ಅಲ್ಲಿ ಮುಂಚೆ ಎಲ್ಲ ನಿಮ್ಗೆ ಹೀರೋ ಹೋಂಡಾದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ AC ಕರೆಂಟ್ಸ್ ಬರ್ತಿತ್ತು ಅಂತ ಹೇಳಿದ್ರೆ, ಆಲ್ಟರ್ನೇಟ್ ಕರೆಂಟ್ ಅಂತ ಹೇಳಿದ್ರೆ. ಇದರಲ್ಲಿ ಒಂದು ಮೇನ್ ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಅದನ್ನ ಏನಾಗುತ್ತೆ ಅಂತ ಹೇಳಿದ್ರೆ, ಗಾಡಿ ಸ್ಟಾರ್ಟ್ ಮಾಡಿ ಎಕ್ಸಿಲೇಟರ್ ಕೊಟ್ಟರೆ ಮಾತ್ರ ನಿಮ್ಗೆ ಇದು ಬ್ರೈಟ್ ಆಗಿ ಉರಿಯೋದು. ಇಲ್ಲ ಅಂತ ಹೇಳಿದ್ರೆ ಏನು ಕಾಣಿಸಲ್ಲ ರೋಡು, ಆತರ. ಜಸ್ಟ್ ಇದರಲ್ಲಿ ನಿಮ್ಗೆ ಬರ್ತಿದ್ದ ಬ್ಯಾಟ್ರಿ ಬಂದು 12LB ಬ್ಯಾಟ್ರಿ ಬರೋದಷ್ಟೇ ನಿಮ್ಗೆ ಇದರಲ್ಲಿ, ಇನ್ನೇನು ಇಲ್ಲ. ಮೇನ್ ಥಿಂಗ್ ಇದರಲ್ಲಿ ಏನ್ ಚೇಂಜ್ ಆಗಿದೆ ಅಂತ ಹೇಳಿದ್ರೆ, ಅಪ್ಪ ಕಂಪ್ಲೀಟ್ ಸೈಲೆನ್ಸರ್ನ ಚೇಂಜ್ ಮಾಡ್ಸವ್ರೆ. ಸೊ ಇದು ಸೈಲೆನ್ಸರ್ ಬಂದು ನಾವು ಹಾಕ್ಸಿರೋದು ಸ್ಪ್ಲೆಂಡರ್ ಬರ್ತಿತ್ತಲ್ಲ, ಸ್ಪ್ಲೆಂಡರ್ ಸೈಲೆನ್ಸರು ಸೈಲೆಂಟ್ ಆಗಿರುತ್ತೆ, ಒಂಥರ ಓಡಿಸೋದಕ್ಕೆ ಸೈಲೆಂಟ್ ಆಗಿರುತ್ತೆ. ಸೊ ಎಲ್ಲ ಕಂಪ್ಲೀಟ್ ಗಾಡಿ ಮೆಟಲ್ ಮಡ್ಗಾಡ್ ಬರ್ತದೆ, ರೇರು ಮೆಟಲ್ ಮಡ್ಗಾಡ್ ಬರ್ತದೆ. ಏನ್ ಬರ್ತದೆ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತದೆ. ರೇರು ನಿಮ್ಗೆ ಸ್ಪ್ರಿಂಗ್ ಸಸ್ಪೆನ್ಷನ್ ಬರ್ತಿತ್ತು ಆಗಿನ ಕಾಲದಲ್ಲಿ. ಸೊ ಇದಿಷ್ಟು ಈ ವೆಹಿಕಲ್ ಕತೆ, ನನ್ನ ವೆಹಿಕಲ್ನ ಕತೆ. ನಿಮಗೇನಾದ್ರೂ ಈ ವೆಹಿಕಲ್ ಇಷ್ಟ ಆಯ್ತು, ನಾವೆಷ್ಟೇ ದೊಡ್ಡ ಗಾಡಿಗೆ ಕೂತ್ಕೊಂಡಿದ್ರು ತಕ್ಷಣ ಈ ಗಾಡಿಗೆ ಬಂದು ಕೂತ್ಕೊಂಡಾಗ ಆ ಫೀಲ್ ಬರ್ತದೆ ಗೊತ್ತಾ. ಏನಾಯ್ತು ಗಾಡಿ ಇಷ್ಟೊಂದು ಚಿಕ್ಕದಾಗಿದೆ, ಕಂಫರ್ಟಬಲ್ ಅಂತಾನು ಅನ್ಸುತ್ತೆ ಒಂದೊಂದ್ಸಲ. ಕಂಫರ್ಟಬಲ್ ಆಗಿ ಕೂತ್ಕೊಂಡು ಫೀಲ್ ಫ್ರೀ ಆಗಿ, ಮೈಂಡ್ ಫ್ರೀ ಆಗಿ, ಇದಕ್ಕೊಂದು ಹಳೇ ಸಾಂಗ್ ಹಾಕೊಂಡು ಹೋಗ್ತಾ ಇದ್ರೆ ಆ ಫೀಲ್ ಇದೆಯಲ್ಲ, ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಫೀಲ್ ಅನ್ಕೊಡಿ. ಅವಾಗ ಟಾಪ್ ಸ್ಪೀಡ್ ಅನ್ನೋದು ಇರಲಿಲ್ಲ, ಏನಂದ್ರೆ ಏನೂ ಇಲ್ಲ. ಜಸ್ಟ್ ಗಾಡಿ ಹತ್ತದ, ಕಿಕ್ ಸ್ಟಾರ್ಟ್ ಮಾಡ್ದ, ಹೋದ ಅಷ್ಟೇನೆ, ಇನ್ನೇನು ಇರಲಿಲ್ಲ. ಅದ್ರಂತ ಮಜಾ ಇನ್ಯಾವುದೂ ಇಲ್ಲ ಗುರು. ಈಗಿನ ಎಷ್ಟು ಕೋಟಿ ಕೊಟ್ಟು ತಗೊಂಡ್ರು ಗಾಡಿನ, ಹಳೇ ಗಾಡಿಗಳು ಓಡಿಸೋ ಮಜಾ ಯಾವ್ದ್ರಲ್ಲೂ ಇಲ್ಲ. ಅಷ್ಟು ಸೂಪರ್ ಅಲ್ಟಿಮೇಟ್ ಆಗಿರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ ಬಾಯ್. ಹೆಂಗಾಗ್ತದೆ ಜಿಂಕೆ ತರ ಜಿಂಗ್ 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 ಜಿಂಗ್. ಅಂಕಲ್ದು ಪಂಚರ್ ಆಗೈತೆ ಕಾರು, ಗೊತ್ತೇ ಇಲ್ಲ, ಹಂಗೆ ಓಡಿಸ್ತಾರೆ.